Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಇನ್ನೊಂದು ವಾರ ಇದೆ ಹಬ್ಬಕ್ಕೆ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಮಗುವಿನ ಆರೋಗ್ಯದ ಕಡೆ ಜೋಪಾನ ವಹಿಸಿ, ತಾಯಿ ಮಕ್ಕಳ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಯಾರೋ ತಾಯಿ ಮಗು. ಸೊ ಸ್ವಲ್ಪ ಅವರಿಗೆ ಸಹಾಯನ ಮಾಡಿ ಎನ್ನುವಂಥದ್ದು ಇದೆ. ಸೊ ಗೌರವ, ಪ್ರೀತಿ, ಆದರದಿಂದ ಸಾಕಷ್ಟು ಬದಲಾವಣೆನ ಮಾಡಬಹುದು. ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಆದರ ಅಭಿಮಾನಗಳನ್ನ ಅಗತ್ಯ ಇರೋರಿಗೆ ಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದು ಗೌರವ ಬರೋದ್ರಲ್ಲಿ ಇದೆ, ಒಂದು ಪ್ರೀತಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಜಾಗ, ಹೊಲ ಅಥವಾ ಜಮೀನು ಅಥವಾ ಒಂದು ಮರದ ಕೆಳಗೆ ಒಂದಷ್ಟು ಕೆಂಡದ ಮಳೆ ಬರುತ್ತೆ ನಿಮ್ ತೋಟದಲ್ಲಿ ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಇನ್ನ ಕೆಲವರಿಗೆ ನಿಮ್ಮ ತೋಟ, ಗದ್ದೆ ಏನಿರುತ್ತೆ, ಸೊ ಅಂತ ಜಾಗದಲ್ಲಿ ಏನೋ ಒಂದು ಕೆಂಪು ಇದರಲ್ಲಿ ರಕ್ತದಲ್ಲಿ ಏನೋ ಮಾಡಿ ಹಾಕಿ ಹೋಗಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಏನೋ ಸಿಹಿ ತಿಂಡಿಲು ಬ್ಲಡ್ ಮಿಕ್ಸ್ ಮಾಡಿ ಕೊಡ್ತಾರೆ. ಎರಡು ಎನರ್ಜಿ ಇದೆ. ಆಲ್ರೆಡಿ ಕೊಟ್ಟಿದ್ದಾರೆ, ಒಂದು ಕೊಡೋದ್ರಲ್ಲಿ ಇದ್ದಾರೆ. ಈ ಥರದ್ದು ಇದೆ. ಸ್ವಲ್ಪ ಹೆಚ್ಚಿನ ಜಾಗ್ರತೆನ ವಹಿಸಿ. ಆನೆಗಳ ದಂತ ಮಾರಾಟ ಏನೋ ಸಿಕ್ಕಾಕೊಳ್ತಾರೆ, ದಂತಗಳನ್ನ ಕದ್ದು ಇಟ್ಟಿದ್ದಂಥ ಜಾಗ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜಾಗ್ರತೆ ವಹಿಸಿ ಅನ್ನುವಂಥದ್ದು ಇದೆ. ಸೊ ದೊಡ್ಡ ಸರ್ವಾಧಿಕಾರ ಒಂದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಒಂದು ಪೋರ್ಟಲ್ ಶುರು ಆಗೋದ್ರಲ್ಲಿ ಇದೆ. ಈ ಗ್ರಹಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತಂದಿದೆ ಅನ್ನುವಂಥದ್ದು ಇದೆ. ಮುಂದಿನ ಗ್ರಹಣ ಬದಲಾವಣೆ ಏನು ಇನ್ನೊಂದು 6 ತಿಂಗಳಲ್ಲಿ ಅಥವಾ ಇನ್ನೊಂದು 3 ತಿಂಗಳಲ್ಲಿ ನಡೆಯುತ್ತೆ, ಅದು ಕೂಡ ನಿಮಗೆ ಸಾಕಷ್ಟು ಬೆನಿಫಿಟ್ನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕೈಲಿದ್ದಂಥ ಅವಕಾಶಗಳು ಕೈ ತಪ್ಪಿ ಹೋಗ್ತಿದ್ದಾವೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗಣೇಶ ನಿಮಗೆ ಏನೇ ಪ್ರಯತ್ನ ಪಟ್ಟರು, ಯಾವುದೇ ರೀತಿಲಿ ನಿಮಗೆ ಸಹಾಯ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನ ಪಟ್ಟರು ಕೂಡ, ಸೊ ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಇಲ್ದಂಗೆ ಆಗ್ಬಿಡ್ಬಹುದು. ಹೆಚ್ಚಿನ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಶೇಷವಾದಂಥ ಗ್ರಹ ಏನೋ ಅಲ್ಲಿ ಮನುಷ್ಯರು ವಾಸ ಆಗುವಂಥ ಸ್ಥಳ ಇದೆ ಅಂತ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಆ ಗ್ರಹ ಈಗಿರೋಂಥ 9 ಗ್ರಹಗಳು ಅಲ್ಲ, ಬೇರೆ ಯಾವುದೋ ಒಂದು ಗ್ರಹ ಅನ್ನುವಂಥದ್ದು ಕೂಡ ಇದೆ. ಹೋಗುವಂಥ ಸಮಯ ಬಂದಾಯಿತು, ನಿಮ್ಮ ಅದೃಷ್ಟದ ಮೇಲೆ ಬೆಳಕು ಬಿದ್ದಾಯಿತು ಅನ್ನುವಂಥದ್ದು ಇದೆ. ಸಮಥಿಂಗ್ ಪೋರ್ಟಲ್ ರೆಡಿ ಇದೆ, ಹೋಗೋದಕ್ಕೆ ದಾರಿ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಆಕಾಶ ಮಾರ್ಗವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋರಿಗೆ ವಿಶೇಷವಾದಂಥ ಸಂದೇಶ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋರಿಗೆ ವಿಶೇಷವಾದದ್ದು ಅಂದರೆ ಬಹಳ ವಿಶೇಷವಾಗಿರುವಂಥದ್ದು ಒಂದಷ್ಟು ಗುರುತ್ವಾಕರ್ಷಣೆ, ಗ್ರಹಾಕರ್ಷಣೆ ಮತ್ತು ಒಂದು ರೀತಿ ಆಕಾಶದಲ್ಲಿರುವಂಥ ಗಣಪತಿ, ಪಂಚಭೂತ ಗಣಪತಿಗಳಲ್ಲಿ ಆಕಾಶದಲ್ಲಿರುವಂಥ ಗಣಪತಿ ಅಥವಾ ಆಕಾಶ ಗಣಪತಿ, ಸಮಥಿಂಗ್ ಏನೋ ಆ ಥರದ ಎನರ್ಜಿ, ಸ್ಪಿರಿಚುವಾಲಿಟಿ, ಕ್ರೌನ್ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಬದಲಾವಣೆಗಳು ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಖಂಡಿತವಾಗ್ಲೂ ಅಣುಬಾಂಬ್ ಸ್ಥಾವರ ಸ್ಫೋಟ ಮಾಡುವಂಥ ಎಲ್ಲ ಯೋಚನೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು. ಬಟ್ ಗಣೇಶ ಕಾಪಾಡುವಂಥ, ಎಸ್ಪೆಷಲಿ ನಮ್ಮ ದೇಶನ ಗಣೇಶ ಜವಾಬ್ದಾರಿ ವಹಿಸಿ ಕಾಪಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹೋಗ್ಬೇಕಾರೆ ಬರ್ಬೇಕಾರೆ ವಸ್ತ್ರಗಳ ಮೇಲೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಒಂದು ಪ್ರಯಾಣದಲ್ಲಿ ಹೆಚ್ಚಿನ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ದೇಶಗಳು ಚದುರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನಭೋಮಂಡಲದಲ್ಲಿ ನಕ್ಷತ್ರ ಪುಂಜಗಳ ಒಂದಷ್ಟು ನಕ್ಷತ್ರ ಮಂಡಲದಲ್ಲಿ ಬದಲಾವಣೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ.
ನಕ್ಷತ್ರ ಮಂಡಲದಲ್ಲಿ ಬದಲಾವಣೆಗಳು ಆಗತ್ತೆ, ಬರುತ್ತೆ ಅನ್ನುವಂಥದ್ದು ಇದೆ. ನಕ್ಷತ್ರದ ಹೆಸರು ಇಟ್ಕೊಂಡಿರುವಂಥವ್ರು ಅಲ್ಲ, ನಕ್ಷತ್ರಕ್ಕೆ ಸಮಥಿಂಗ್ ನಕ್ಷತ್ರ ಗಿಫ್ಟ್ ಮಾಡಿರಬಹುದು ನೀವು ಅವರಿಗೆ. ಜೀವಂತ ನಕ್ಷತ್ರ ಆಕಾಶದಲ್ಲಿ ಇರುತ್ತಲ್ಲ ಆ ಥರ. ಸೊ ಅವರು ಸ್ಟಾರ್ ಸೀಡ್ ಸಮಥಿಂಗ್, ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರ್ಬೋದು. ಸಮಥಿಂಗ್ ಏನೋ ಹಿಡನ್ ಮೆಸೇಜ್ ಇದೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಇಲ್ಲ. ಸಮಥಿಂಗ್ ಏನೋ ಸ್ಟಾರ್ಡಮ್ಗೆ, ಸ್ಟಾರಿಗೆ, ಸ್ಟಾರ್ ಸೈನಿಗೆ ಸಂಬಂಧಪಟ್ಟಂಗೆ, ನಕ್ಷತ್ರಗಳಿಗೆ ನೀವೊಂದು ಮಿಣುಗುತ್ತಾರೆ ನಕ್ಷತ್ರ ತರ ಆಗೋ ಹಾಗೆ, ಮತ್ತೆ ನಕ್ಷತ್ರ ಲೋಕಕ್ಕೆ ಹೋಗೋ ಹಾಗೆ ಒಂದಷ್ಟು. ಇದೆಲ್ಲ ನಿಜನಾ ಸುಳ್ಳ ಅಂದ್ರೆ ನನಗೂ ಗೊತ್ತಿಲ್ಲ. ಬಟ್ ಆ ಥರದ ಎನರ್ಜಿ ಇರೋದಂತೂ ನಿಜ. ಸೊ ಹೊರಡುವಂಥ ದಾರಿ ಮಾರ್ಗ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ, ಸಿಗ್ತಾ ಇದೆ. ಸೊ ಮುಂದುವರಿತಾರೆ ಅನ್ನುವಂಥದ್ದು. ಎಸ್ಪೆಷಲಿ ನಿಮ್ಮ ಪ್ರೀತಿ ಪಾತ್ರರು ಆಸ್ ಎ ಸಿಸ್ಟರ್ ಆಗಿ, ಆಸ್ ಎ ಒಂದು ಚೈಲ್ಡ್ ಆಗಿ, ಮಗು ಆಗಿ, ಮತ್ತೆ ಒಂದು ಸಿಸ್ಟರ್ ಆಗಿ ನಿಮ್ಮ ಜೀವನದಲ್ಲಿ ಇದ್ದವರು ಈಗ ನಿಮ್ಮ ಜೀವನದಿಂದ ಏನು ಶಾಶ್ವತವಾಗಿ ತಮ್ಮ ಜೀವನನ ತಮ್ಮ ಕೈಯಾರೆ ಹಾಳು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅವರು ಕೂಡ ಮುಂದಿನ ದಿನಗಳಲ್ಲಿ ನಕ್ಷತ್ರ ಲೋಕಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಧದಲ್ಲಿ ಒಂದಷ್ಟು ಆಧ್ಯಾತ್ಮಿಕ ಬದಲಾವಣೆ ಬಗ್ಗೆನೇ ಇಲ್ಲಿ ಹೆಚ್ಚು ಇದೆ. ಯಾರ್ಯಾರು ಮೆಡಿಟೇಷನ್ ಮಾಡ್ತಿದ್ದೀರಾ, ಯಾರ್ಯಾರು ಸಾಧನೆ ಮಾಡಿದ್ದೀರಾ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ, ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಂಡಿದ್ದೀರಾ, ಒಂದಷ್ಟು ಬಹಳಷ್ಟು ವಿಧದಲ್ಲಿ ನಿಮ್ಮನ್ನೇ ನೀವು ಅಪ್ಗ್ರೇಡೆಡ್ ವರ್ಷನ್ ಅಲ್ಲಿ ನೋಡ್ಕೊಳ್ಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಗೆ ಭೂಮಿ ಮೇಲೆ ಕರ್ತವ್ಯ ಸ್ವಲ್ಪ ಇರೋದ್ರಿಂದ ಸೊ ಭೂಮಿ ಮೇಲೆ ಇದ್ದು ಕರ್ತವ್ಯ ಪಾಲನೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ಒಂದಷ್ಟು ಎಚ್ಚರಿಕೆಯ ಜೊತೆಗೆ ಕರ್ತವ್ಯದ ಲೋಪದೋಷಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಆ ಲೋಪದೋಷಗಳನ್ನ ಸರಿಪಡಿಸಿ ಒಂದೊಳ್ಳೆ ದಾರಿಯಲ್ಲಿ ಮಾರ್ಗದರ್ಶನ ಕೊಡಿ ಅನ್ನುವಂಥದ್ದು ಇದೆ. ಕೊಟ್ಟು ಬನ್ನಿ ಅನ್ನೋದಕ್ಕೆ ಇನ್ನ ಸಮಯ ಇದೆ. ಸೊ ಹಾಗಾಗಿ ಕೊಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರೆ, ಅಥವಾ ಒಂದು ಸ್ಪಿರಿಚುವಲ್ ಟೀಚರ್ ನೀವಾಗಿದ್ರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳನ್ನ ನೀವು ಬಯಸ್ತಾ ಇದ್ರೆ, ಅಥವಾ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ನೀವು ಇದ್ರೆ, ಅಥವಾ ಜಗತ್ತಿಗೆ ಒಳ್ಳೇದು ಬಯಸುವಂತ ಗ್ರಹಗಳ ಪರಿಣಾಮವನ್ನೇ ನೀವು ನಿಯಂತ್ರಿಸಬಲ್ಲಂಥ, ನಿಭಾಯಿಸಬಲ್ಲಂಥ ಚಾಕಚಕ್ಯತೆ ಮತ್ತು ಚತುರತೆ ನಿಮ್ಮಲ್ಲಿ ಇದೆ ಅನ್ನೋದಾದ್ರೆ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂಥವರಿಗೆ ಈ ತಿಂಗಳು, ಈ ಅಮಾವಾಸ್ಯೆ ತುಂಬಾನೇ ದೊಡ್ಡ ಬದಲಾವಣೆಯನ್ನೇ ತಗೊಂಬರ್ತಿದೆ ಅನ್ನುವಂಥದ್ದು ಇದೆ. ನಿಮ್ಗೆ ದಾರಿ ರೆಡಿ ಇದೆ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇಟ್ಸ್ ಯುವರ್ ಓನ್ ವೇ ಅನ್ನುವಂಥ ರೀತಿಲಿ ಇದೆ. ಒನ್ ವೇ ಅಂಡ್ ಓನ್ ವೇ. ಸೊ ಬಹಳಷ್ಟು ಸತಿ ನಂಗೂ ಅನ್ನಿಸುತ್ತೆ, ಮೇಲ್ ಹೆಕ್ತಾ ಇದ್ರೆ, ಅದು ಮೆಟ್ಲು ಮೇಲ್ ಹೆಕ್ತಾ ಇದ್ರೆ ಸೀದಾ ಅದು ಆಕಾಶದವರೆಗೂ ಹೋಗುವಷ್ಟು ಮೆಟ್ಲಿದ್ಯೇನೋ ಅಂತ. ಸೊ ಆ ಥರದ್ದು ಸಮಥಿಂಗ್ ಏನೋ ಮೆಟ್ಲುಗಳು ನಿಮ್ಗೆ ದಾರಿದೀಪವಾಗಿ ಸಿಗುತ್ತೆ ಅನ್ನುವಂಥದ್ದು. ಬಹಳಷ್ಟು ರಹಸ್ಯಗಳು, ನಿಮ್ಮ ಒಂದಷ್ಟು ಪೂರ್ವಾರ್ಜಿತ ಪುಣ್ಯ ಫಲಗಳು ಅಥವಾ ಪಾಸ್ಟ್ ಲೈಫಿನ ಎನರ್ಜಿ ನಿಮ್ಗೆ ಈ ಲೈಫಲ್ಲಿ ಟ್ರಿಗರ್ ಮಾಡಕ್ಕೆ ಶುರು ಮಾಡಬಹುದು ಇನ್ಮೇಲೆ, ಅಥವಾ ಒಂದಷ್ಟು ನೆನಪುಗಳು ನಿಮ್ಗೆ ಬರಬಹುದು. ಯಾಕೆಂದ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನಿಮ್ಮಲ್ಲಿ ನೀವು ನೋಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ದ ಡೋರ್ ಈಸ್ ಓಪನ್, ಸೊ ದ ರನ್ವೇ ಇಸ್ ಓಪನ್ ಅಂತ ಇದೆ. ಸೊ ಬಹಳಷ್ಟು ಕಡೆ ಎಲ್ಲೋ ಏರ್ಪೋರ್ಟ್ ಏನ್ ರೆಡಿ ಆಗ್ತಿದೆ ಅಲ್ಲೂ ಕೂಡ ರನ್ವೇಗಳು ಶುರು ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎರಡೆರಡು ಫಿಸಿಕಲಿ ಮತ್ತೆ ಒಂದು ಸ್ಪಿರಿಚುವಲಿ ಎರಡು ರೀತಿಯ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ಕೂಡ ನಾವು ನೋಡಬಹುದು ಅನ್ನುವಂಥದ್ದು ಇದೆ. ತಲೆಗೆ ಹೆಲ್ಮೆಟ್ ಧರಿಸೋದನ್ನ ಮರಿಬೇಡಿ, ಮುಕುಟ ಮಣಿನ ಧರಿಸಿ ಅನ್ನುವಂಥದ್ದು ಇದೆ. ಏನದು ಮುಕುಟ ಮಣಿ ನನ್ಗೆ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಮುಕುಟ ಮಣಿನ ಧರಿಸಿ ಅನ್ನುವಂಥದ್ದು. ಸೊ ಎಲ್ಲರೂ ಊಟ ಮಾಡಿದಾರ, ಇದ್ರ ಕಡೆ ಕಾಳಜಿನ ವಹಿಸಿ. ಜೊತೆಗೆ ಕೆಲವರು ಬೇರೆಯವರು ಏನ್ ಮಾಡ್ತಿದ್ದಾರೆ, ಬೇರೆಯವರು ತಿಂದ್ರ ಬಿಟ್ರ, ಅವ್ರ ಏನಾಯ್ತು ಇವ್ರೇನಾಯ್ತು ಅನ್ಕೊಂಡೇ ಇದ್ದಾರೆ ಹೊರತು ಅವ್ರ ಮನೇಲಿರೋ ಊಟನ ಅವರು ತಿಂತಾನೆ ಇಲ್ಲ, ಅವ್ರ ಪಾಲಿನ ಊಟನ ಅವರು ತಿಂತಾನೆ ಇಲ್ಲ. ಭಗವಂತ ಅವರಿಗೆ ಅಂತ ಏನ್ ಕೊಟ್ಟಿದ್ದಾನೆ ಫಸ್ಟ್ ಅವ್ರು ಅದನ್ನ ತಿನ್ಲಿ, ಅವ್ರು ತಿಂದು ಮಿಕ್ಕದ ಮೇಲೆ ಇನ್ನೊಬ್ರಿಗೆ ಕೊಡ್ಲಿ.
ಸೊ ಇರುವುದೆಲ್ಲಾನು ದಾನ ಮಾಡ್ಬಿಟ್ಟು ಭಗವಂತ ನಿಮಗೆ ಕೊಡ್ತಾನೆ ಇದ್ದಾನೆ. ನಿಮಗೆ ಕೊಟ್ಟಿದ್ದು ನಿಮ್ಗೆ ಅಂತ ಕೊಟ್ಟಿದ್ದು ನೀವು ಬೇರೆಯವ್ರಿಗೆ ಕೊಡ್ತಾ ಹೋದ್ರೆ ನಿನ್ಗೆ ಯಾಕೆ ಕೊಡ್ಬೇಕು ಬಿಡು, ಅವರಿಗೆ ಕೊಡ್ತೀನಿ ನಾನು ಅಂತ ಭಗವಂತ ನಿಮಗೆ ಕೊಡೋದನ್ನೇ ನಿಲ್ಲಿಸ್ತಾನೆ. ಸೊ ಹಾಗಾಗಿ ನಿಮಗೆ ಕೊಟ್ಟಿದ್ದನ್ನ ಫಸ್ಟ್ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ಬರಿಗೆ ಅದನ್ನ ಕೊಡಿ. ಅದು ಜ್ಞಾನಾರ್ಜನೆ ಆಗಿರ್ಲಿ, ಆಹಾರ ಆಗಿರ್ಲಿ, ಊಟ ಆಗಿರ್ಲಿ, ವಿದ್ಯೆ ಆಗಿರ್ಲಿ, ವಿದ್ವತ್ ಆಗಿರ್ಲಿ, ಅದೃಷ್ಟ ಆಗಿರ್ಲಿ, ಅವಕಾಶ ಆಗಿರ್ಲಿ, ಫಸ್ಟ್ ಅದನ್ನ ನೀವು ಬಳಸ್ಕೊಳ್ಳಿ, ನಿಮ್ಗೆ ಅಂತ ಕೊಟ್ಟಿರೋದು. ಆಮೇಲೆ ಅದನ್ನ ಬೇರೆಯವರಿಗೆ ಕೊಡುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅಧಿಕಾರದಲ್ಲಿ, ಕೆಲಸದಲ್ಲಿ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ನೀವು ಅವರ ಪರವಾಗಿ, ತೊಂದರೆ ಮಾಡ್ತಿರೋರ್ ಪರವಾಗೇನೆ ನಿಲ್ತೀರಾ, ಅವರಿಗೇನೆ ನೀವು ಏನೋ ಒಂದು ಮಾಡೋದಕ್ಕೆ ನಿಂತಿದ್ದೀರಾ ಅಂದ್ರೆ, ತೊಂದರೆ ಮಾಡೋರ್ ಜೊತೆ ನಿಂತ್ಕೊಂಡು ನೀವು ತೊಂದರೆ ಅನುಭವಿಸೋದಕ್ಕೆ ರೆಡಿ ಅಂದ್ಮೇಲೆ ಭಗವಂತ ಕೂಡ ನಿಮ್ಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ನಿಮ್ಮ ಸಹಾಯ ಹಸ್ತ ನಿಮ್ಗೆ ಇರಲಿ. ನಿಮ್ಮ ಅಧಿಕಾರನ ಉಳಿಸ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಅಧಿಕಾರದಲ್ಲಿ ಹೈ ಪೀಕಿಗೆ ಹೋಗುವಂಥ ಸಮಯ, ಪ್ರಮೋಷನ್ ಬರುವಂಥದ್ದು ಇರಲಿ, ಅಥವಾ ಹೆಚ್ಚಿನ ಯಶಸ್ಸು ಬರುವಂಥದ್ದು ಇರಲಿ, ಅಥವಾ ಅಧಿಕಾರದಲ್ಲಿ ಸ್ಥಿರತೆ ಕಾಯ್ಕೊಳ್ಳುವಂಥ ವಿಚಾರ ಆಗಿರಲಿ, ಇದೆಲ್ಲವೂ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಇದನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಸೊ ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ವ್ಯಕ್ತಿಯಾಗಿ ನೀವು ಬದಲಾಗಿ ಅಧಿಕಾರದಲ್ಲಿ ಅನ್ನುವಂಥದ್ದು ಇದೆ. ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪೀರಿಯಡ್ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಟೆನ್ಷನ್ ಇರ್ಬೋದು ಹಬ್ಬದ ಸಮಯದಲ್ಲಿ ಋತುಚಕ್ರದ ಸಮಸ್ಯೆ ಆಗತ್ತೆ ಅಂತ. ಹಾಗೇನಾಗೋದಿಲ್ಲ, ಹಬ್ಬ ಕಳೆದ್ಮೇಲೆ ಆಗ್ತೀರಾ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹಬ್ಬಕ್ಕೆ ಮುಂಚೆ ಹಾಕ್ತೀರಾ ಅಥವಾ ಹಬ್ಬ ಕಳೆದ್ಮೇಲೆ ಹಾಕ್ತೀರಾ, ಹಬ್ಬದ ಸಮಯದಲ್ಲಿ ಆಗೋದಿಲ್ಲ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ರೂಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ರೂಟ್ ಚಕ್ರನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಭಯ ಇದೆ, ಸಾಕಷ್ಟು ಆಂಗ್ಸಿಟಿ ಇದೆ, ಸಾಕಷ್ಟು ಚಿಂತೆ ಇದೆ. ಎಲ್ಲದಕ್ಕೂ ಒಂದು ರೀತಿ ದೃಷ್ಟಿ ತೆಗೆದಂಗೆ, ದೃಷ್ಟಿ ಆದಂಗೆ ಇದೆ. ಸೊ ಮೇಲ್ಮರುತು ಆದಿಪರಾಶಕ್ತಿಯ ಆಶೀರ್ವಾದ ನಿಮ್ಮಿಂದ ಕಿತ್ಕೊಳ್ಳುವಂಥ ಭರದಲ್ಲಿ ನಿಮ್ಮ ದುಷ್ಟರು, ಎಸ್ಪೆಷಲಿ ಓಂ ಶಕ್ತಿ ಮೇಲ್ಮರುತು ಆದಿಪರಾಶಕ್ತಿ ತಾಯಿಯ ಆಶೀರ್ವಾದನೇ ನಿಮ್ಮಿಂದ ಕಿತ್ಕೊಳ್ಳೋದು ಅಂತ ಭರದಲ್ಲಿ ಮಾಡದಂಥ ಪ್ರಯೋಗಗಳು ಅಥವಾ ಪ್ರಯತ್ನಗಳು, ಅಥವಾ ನಿಮ್ಮನ್ನ ಇಲ್ಲ ಅನ್ಸುವಂಥದ್ದು, ಅಥವಾ ದೇವರಿಗೆ ಅವಮಾನ ಮಾಡುವಂಥ ಭರದಲ್ಲಿ ಏನೇನು ತೊಂದರೆ ಮಾಡಿದ್ರು ಅದಕ್ಕೆಲ್ಲ ಅವರು ಕರ್ಮ ರಿಟರ್ನ್ ಅನ್ನುವಂಥ ರೀತಿಯಲ್ಲಿ ಫಲಗಳನ್ನ ಅನುಭವಿಸ್ತಾರೆ. ಇದನ್ನು ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಗ್ಲೇ ಹೇಳ್ದಂಗೆ ಏನೋ ಒಂದು ಡೋರ್ ಓಪನ್ ಆಗಿದೆ, ದ ಎಂಡಿಂಗ್ ಸ್ಟೇಜ್ ಅಲ್ಲಿ ಬಂದು ನಿಂತಿದ್ದೀರಾ. ಸೊ ಈಗ ನಿಮ್ಮ ಜೀವನದಲ್ಲಿ ಎರಡೇ ಆಪ್ಷನ್, ಇಲ್ಲ ಬದುಕಿನ ಕಡೆ ಮುಖ ಮಾಡಿ, ಇಲ್ಲ ಇಹಲೋಕದ ಕಡೆ ಮುಖ ಮಾಡಿ. ಸೊ ನನ್ನ ಆಪ್ಷನ್ಸ್, ನಾನು ನಿಮ್ಗೆ ಕೊಡುವಂತ ಸಲಹೆ ಏನು ಅಂದ್ರೆ, ಹೊಸ ಬದುಕು, ಹೊಸ ಫ್ಯೂಚರ್, ಬ್ರೈಟ್ ಫ್ಯೂಚರ್ ಅಂತ ಗಣೇಶ ಹೇಳಾಗಿದೆ. ಸೊ ಸತ್ ಮೇಲೆ ದೆವ್ವಾಗಿ ಅಲಿಯೋದ್ಕಿಂತ ಬದುಕಿದ್ದಾಗೇನೆ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಿ ಬದುಕನ್ನ ಕಟ್ಕೊಳ್ಳೋಣ ಅನ್ನುವಂಥದ್ದು. ಸೊ ಒಂದಲ್ಲ ಒಂದ್ ರೀತಿಯಲ್ಲಿ ನಮ್ಗಾದ್ರೂ ನಾವು ಉಪಯೋಗಕ್ಕೆ ಬರೋಣ, ನಮಗ್ ಬರ್ಲಿಲ್ವಾ ಸಮಾಜಕ್ಕಾದ್ರೂ ಉಪಯೋಗಕ್ಕೆ ಬರೋಣ. ಎರಡೂ ಆಗ್ಲಿಲ್ವಾ ನಮ್ಮ ಪಾಡಿಗೆ ನಮ್ಮ ಆಯಸ್ಸೇನಿದೆ ಅದು ಪೂರ್ಣವಾಗಿ ಸವಸಿ ನಂತರದ ನಿರ್ಧಾರನ ಭಗವಂತನಿಗೆ ಬಿಡೋಣ ಅಂತ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಗಣೇಶ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬರ್ತಿರುವಂತ ಮಾತುಗಳು ಸಾಧಾರಣವಾದಂಥ ಮಾತುಗಳಲ್ಲ, ಡಿವೈನ್ ಗೈಡೆನ್ಸ್. ಸೊ ಗಣೇಶ ತನ್ನ ಹೈಯರ್ ಸೆಲ್ಫ್ ಇಂದ, ತನ್ನ ಗುರುಗಳಿಂದ ಪಡ್ಕೊಂಡಿರುವಂತ ಮಾಹಿತಿನ, ಮಾರ್ಗದರ್ಶನನ ನಿಮ್ಗೆ ಕೊಡ್ತಿದ್ದಾರೆ ಅಂತ. ಯಾಕೆ ಅಂದ್ರೆ ಕೆಲವ್ರಿಗೆ ಇಲ್ಲಿ ಗಣೇಶ ಅಂದ್ರೆ ಒಂದು ಸಾಮಾನ್ಯ ವಸ್ತು ಅಂತ ಅನ್ಕೊಂಡಿರ್ಬೋದು. ಹಾಗಿಲ್ಲ, ಗಣೇಶ ವಿಘ್ನ ನಿವಾರಕ, ಆದಿಪೂಜಿತ. ಸೊ ಹಾಗಾಗಿ ಆದಿಪೂಜಿತ ವಿಘ್ನೇಶ್ವರನೇ ತನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ತನ್ನ ತಂದೆ ಆಗಿದ್ರು ಕೂಡ ಅವರನ್ನ ಗುರುವಿನ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಮಾರ್ಗದರ್ಶನನ ತಗೊಂಡು ನಿಮ್ಗೆ ಹೇಳ್ತಿದ್ದಾರೆ. ನೀವು ಅಷ್ಟೇ ನಿಮ್ಮ ತಂದೆ ತಾಯಿಗಳನ್ನ ಅಥವಾ ನಿಮ್ಮ ಗುರುಗಳನ್ನ ಗೌರವಪೂರ್ಣವಾಗಿ ನೋಡಿ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಗತ್ತೆ ಅನ್ನುವಂಥದ್ದು ಇದೆ. 15, 21, 33
21 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಸೊ ಯಾರೋ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಸೊ ಗಾಡಿ ಓಡಿಸ್ಬೇಕಾದ್ರೆ, ಗಾಡಿ ಕಲಿಬೇಕಾದ್ರೆ ಗಮನ ಗಾಡಿ ಮೇಲೆ ಇರಲಿ ಅನ್ನುವಂಥದ್ದು ಇದೆ. ಸೊ ಗಾಡಿ ಮೇಲೆ ಗಮನ ಇರಲಿ ಅನ್ನುವಂಥದ್ದು ಇದೆ. ಲಗಾಮು, ಬ್ರೇಕ್ 2 ನಿಮ್ಮ ಕೈಲಿ ಇರಲಿ ಅನ್ನುವಂಥದ್ದು. ಹೆಲ್ಮೆಟ್ ಧರಿಸಿ ಅಂತ ಆಗಲೇ ಹೇಳಿದ್ದೀನಿ. ಹೆಲ್ಮೆಟ್ ಧರಿಸಿ. ನಿಮಗೆ ವಿಶೇಷವಾದಂಥ ಉಡುಗೊರೆನ ಕೊಡೋದಕ್ಕೆ ಯಾರೋ ನಿಮ್ಮ ಜೀವನಕ್ಕೆ ನಿಮ್ಮ ಮನೆಗೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂಥ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆಂಟ್ ಲೇಡಿ ನಿಮ್ಮ ಮನೆಗೆ ಬಂದು ಆಶೀರ್ವಾದ ತಗೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಎಕ್ಸ್ ಲವರ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಸಪ್ರೆಷನಲ್ಲಿ ಇರೋರು ಕೂಡ ಭೇಟಿ ಆಗಬಹುದು ಅನ್ನುವಂಥದ್ದು ಇದೆ. ಇವತ್ತು 11 ತಾರೀಕಿದೆ. ಇಲ್ಲೂ ಕೂಡ 11 ಇದೆ. ಮೇ ಬಿ ನಿಮ್ಮ ಜೀವನಕ್ಕೆ 11 ಪೋರ್ಟಲಿಂದಾನೇ ಅದೃಷ್ಟ ಬಂದಿದೆ ಅನ್ನುವಂಥದ್ದು ಇದೆ. ಸೊ ತುಂಬಾನೇ ಮಗುವಿನ ಎನರ್ಜಿ ಇದೆ. ಖಂಡಿತವಾಗ್ಲೂ ಪಾಪುಗಳೆಲ್ಲರೂ ಚೆನ್ನಾಗಿರೋ ಹಾಗೆ, ವಿದ್ಯಾವಂತರಾಗೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತರಾಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮಗುವಿನಂಥ ಮನಸ್ಸು ಹಾಗೆ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಸಂಗೀತದ ಅಭ್ಯಾಸದ ಕಡೆ ಗಮನನ ಕೊಡಿ, ಮ್ಯೂಸಿಕ್ ಕೇಳಿ ಅನ್ನುವಂಥದ್ದು ಇದೆ. ಗಣೇಶನಿಗೆ ದಾಳಿಂಬೆ ಹಣ್ಣು, ಲಡ್ಡು, ಮೋದಕ ನಿಮ್ಗೇನು ಇಷ್ಟ ಬರುತ್ತೋ ಎಲ್ಲವನ್ನು ಕೂಡ ಗಣೇಶನಿಗೆ ಸಮರ್ಪಣೆ ಮಾಡಿ ನೈವೇದ್ಯವಾಗಿ ಇಟ್ಟು ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ಇದೆ. ಈ ಅಮಾವಾಸ್ಯೆ ಕೂಡ ಒಂದಷ್ಟು ತೊಂದರೆಗಳು ಆಗುತ್ತೆ. ಜಾಗತಿಕ ಮಟ್ಟದಲ್ಲೂ ಆಗುತ್ತೆ, ನಮ್ಮೆಲ್ಲರ ಜೀವನದಲ್ಲೂ ಆಗುತ್ತೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಪ್ರಯೋಗಗಳು ಎಲ್ಲೆಲ್ಲಿ ಮಾಡಾಕಿದ್ದಾರೆ ಅದನ್ನೆಲ್ಲ ಅಲ್ಲಲ್ಲೇ ಸುಟ್ಟಾಕಿ ಅನ್ನುವಂಥದ್ದು ಇದೆ. ಒಂದಷ್ಟು ರಕ್ತ ಬೀಜಾಸುರರ ರೀತಿಯಲ್ಲಿ ಸಮಸ್ಯೆಗಳು ದೇವಿ ಮುಂದೆ, ದೇವಿ ನಿಮ್ಮ ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ರು ಇನ್ನೊಂದು ಸಮಸ್ಯೆ, ಮತ್ತೊಂದು ಸಮಸ್ಯೆ, ಮಗದೊಂದು ಸಮಸ್ಯೆ, ಇನ್ನೊಂದು ಸಮಸ್ಯೆ ಅಂತ ಬರ್ತಾನೆ ಇದೆ. ಆ ಸಮಸ್ಯೆಗಳು ಯಾಕೆ ಬರ್ತಿದೆ, ಅದಕ್ಕೆ ಕಾರಣ ಯಾರು, ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಸಾಕ್ಷಿ ಸಮೇತ ಸಿಗುತ್ತೆ. ಸಿಕ್ಕಾಗ ನಿಮಗೆ ಏನು ಮಾಹಿತಿ ಬೇಕೋ, ಅದ್ರ ಬಗ್ಗೆ ಏನು ಪರಿಹಾರ ಬೇಕೋ ಅದು ಕೂಡ ನಿಮಗೆ ಆದಷ್ಟು ಬೇಗ ಗೋಚರ ಆಗತ್ತೆ. ಅದನ್ನ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹೆಣ್ಣು ಮಕ್ಕಳ ಮೇಲೆ ವಿಚಿತ್ರವಾಗಿ ಪ್ರಯೋಗಗಳನ್ನ ಮಾಡಿದ್ದಾರೆ. ಅದನ್ನೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಎಚ್ಚರಿಕೆಯ ಅಗತ್ಯ ಬೇಕಿದೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ರಕ್ಷೆ ಕೂಡ ಬೇಕು, ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ರಕ್ಷಾ ಕವಚನ ಧರಿಸಿರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ರೋಡಲ್ಲಿ ಕೆಲಸ ಮಾಡೋ ಅಂಥವರೆಲ್ಲ ಒಂಚೂರು ಅಲರ್ಟ್ ಆಗಿರಿ ಅನ್ನುವಂಥದ್ದು ಇದೆ. 3ರಲ್ಲಿ ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, 22 ಹಾರ್ಮೋನಿ ಇದೆ. ಸೊ 22 ನಂಬರ್ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮ್ಯಾರೇಜ್ ಬರ್ತಾ ಇದೆ, ಇಷ್ಟ ಇಲ್ದಿರೋ ಮದುವೆ ಅಂತ ನೀವು ಅಂದ್ಕೊಳ್ಬಹುದು. ಬಟ್ ಚೆನ್ನಾಗಿ ಇರ್ತಾರೆ, ಮುಂದಕ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ವಾಣಿಜ್ಯ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹತ್ತಿ ಮುಂದಿನ ದಿನಗಳಲ್ಲಿ ದುಬಾರಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಫ್ಯಾಮಿಲಿ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಪಾಪು ರಿಲೇಟೆಡ್ ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ 2ನೇ ಚಕ್ರನ ಫೋಕಸ್ ಮಾಡಿ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ, 44 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇಲ್ಲಿ 22 ಇದೆ, ಇಲ್ಲಿ 44 ಇದೆ. ಎರಡು ಕೂಡ ಏಂಜಲ್ ನಂಬರ್ ಇದೆ. ಸೊ 22, 44 ಎರಡು ಕೂಡ ನಿಮಗೆ ವಿಶೇಷವಾದಂತಹ ಆಶೀರ್ವಾದನ ಕೊಡ್ತಿದೆ. ಬಟ್ ನಿಮ್ಮ ಮನೆಯ ವಿಚಾರಕ್ಕೆ ನಿಮಗೆ ಆಶೀರ್ವಾದನ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಸಮಸ್ಯೆನ ಮಾಡಿದ್ದಾರೆ. ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಹಾರಿ ಹೋಗ್ತಾ ಇದೆ. ಹಾರಿ ಹೋಗಿರುವಂಥ ಆಶೀರ್ವಾದನ ಹುಡುಕಿ ತಗೊಂಬಂದು ಇಟ್ಕೊಳ್ಳಿ ನಿಮ್ಮ ಹತ್ರ ಅನ್ನುವಂಥದ್ದು ಇದೆ. ಏನಿದ್ರ ಅರ್ಥ ನನಗೆ ಗೊತ್ತಿಲ್ಲ, ಇದನ್ನ ನೀವು ಅರ್ಥೈಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮನೆಯ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೊಸ ರೀತಿಯ ಆಶೀರ್ವಾದ ಕೂಡ ಇದೆ. ಇದು ಓನ್ಲಿ ಸ್ವಂತ ಮನೆಯ ಕನಸು ಎಲ್ಲೋ ಸಮಸ್ಯೆ ಆಗ್ತಿದೆ ಅಂತ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, 28 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.
ಹೊಸ ಪ್ರೀತಿ ಬರ್ತಿದೆ, ಹೊಸ ಯೌವನ ಬರ್ತಿದೆ, ಹೊಸ ಆಸೆಗಳು ಬರ್ತಿದೆ. ಜೊತೆಗೆ ಹೊಸ ರೀತಿಯ ಔಷಧಿ ಕೂಡ ಜೀವನದಲ್ಲಿ ಬರ್ತಾ ಇದೆ. ಸೊ ಮದುವೆ ಆಫರ್, ಜಾಬ್ ಆಫರ್, ಸಾಕಷ್ಟು ಅವಕಾಶಗಳು ನಿಮ್ಗೆ ಬರ್ತಾ ಇದೆ. ಯಾರ್ಯಾರು ಅವಕಾಶ ವಂಚಿತರಿದ್ರಿ, ಎಲ್ಲರಿಗೂ ಕೂಡ ಹೊಸ ಅವಕಾಶ ಬರೋದನ್ನ ಒಪ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಂತ ವಿಚಾರ. ಬಟ್ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸರ್ವಂ ಪ್ರೇಮಮಯಂ ಅಂತ ಆದ್ರೆ ಎಲ್ಲಾ ರೀತಿಯ ಪ್ರೀತಿಗಳಿಗೂ ಕೂಡ, ಎಲ್ಲರ ಹೃದಯದಲ್ಲೂ ಕೂಡ ಪ್ರೀತಿಗಳು ಜಾಗೃತೆ ಆಗತ್ತೆ. ಜಾಗೃತ ಆದ್ಮೇಲೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ಜಗತ್ತಿನಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಭರವಸೆ ಕಳ್ಕೊಂಡಿರೋರಿಗೆ ಭರವಸೆಯ ರೂಪದಲ್ಲಿ ಅದು ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯೂನಿವರ್ಸ್ ಕೊಡ್ತಿರುವಂತಹ ಈ ಸ್ಪೆಷಲ್ ಆಫರ್ನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ಗಣೇಶ ನಿಮಗೆ ಕೊಟ್ಟಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಿ ರಕ್ಷಿತಃ. ಟೇಕ್ ಕೇರ್. ಖಂಡಿತವಾಗ್ಲೂ ಪಾಸ್ ಆಗ್ತೀರಾ, ಚಿಂತೆ ಬೇಡ. ಖಂಡಿತವಾಗ್ಲೂ ಪಾಸ್ ಆಗ್ತೀಯ ಪುಟ್ಟ. ಎಸ್, ಗೆಟ್ ವೆಲ್ ಸೂನ್. ಒಳ್ಳೆದಾಗ್ಲಿ ಎಲ್ಲರಿಗೂ. ಸೊ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಈ ಚಂದ್ರಮಾನ ಯುಗಾದಿ ಚಂದ್ರನಂತ ತಂಪು ಬೆಳದಿಂಗಳನ್ನ ನಿಮ್ಮ ಜೀವನಕ್ಕೆ ತರಲಿ, ಶಾಂತತೆನ ತರಲಿ, ಸಮೃದ್ಧಿನ ತರಲಿ, ನಿಮ್ಮ ಜೀವನ ಸ್ವಾರಸ್ಯಮಯವಾಗಿ ಸ್ವಾದಭರಿತವಾಗಿ ಇರಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.